ನ್ಯೂಸ್ 12 ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಮತ್ತು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ಇಂದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಚಂಗಾವರ ಮತ್ತು ಚಿಕ್ಕಬಾಣಗೆರೆ ಗ್ರಾಮದ ಬಳಿ ಪಿಎಂ ಕುಸುಮ್ ಯೋಜನೆಯಡಿ ನಿರ್ಮಾಣ ಮಾಡಲಾಗಿರುವ ಸೋಲಾರ್ ಪಾರ್ಕ್ ವೀಕ್ಷಣೆ ಮಾಡಿ ರೈತರ ಮತ್ತು ಅಧಿಕಾರಿಗಳ ಜೊತೆ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿ, ಪಿಎಂ ಕುಸುಮ್ ಯೋಜನೆ ರೈತರ ಹಸಿರು ಭವಿಷ್ಯಕ್ಕಾಗಿ ಬದ್ಧತೆಯನ್ನು ಇಟ್ಟುಕೊಂಡಿದೆ. ರೈತರಿಗೆ ನಿರಂತರ ವಿದ್ಯುತ್ ಪ್ರವೇಶದೊಂದಿಗೆ ಅಧಿಕಾರ ನೀಡುತ್ತದೆ. ಸರ್ಕಾರ ನವೀಕರಿಸಬಹುದಾದ ಇಂಧನ ಪ್ರಮಾಣದಲ್ಲಿ ಅತ್ಯಗತ್ಯ ಹೆಜ್ಜೆ ಪಿಎಂ ಕುಸುಮ್ ಯೋಜನೆ ಇಟ್ಟಿದೆ. ಈ ವಿದ್ಯುತ್ ಸ್ಥಾವರಗಳಿಂದ ಉತ್ಪತ್ತಿಯಾಗುವ ವಿದ್ಯುತ್ 2299 ಕೃಷಿ ಪಂಪ್ಸೆಟ್ಗಳಿಗೆ ವಿಶ್ವಾಸಾರ್ಹ ಶಕ್ತಿಯನ್ನು ಒದಗಿಸುತ್ತದೆ. ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಇಂತಹ ಯೋಜನೆಗಳು ರೈತರನ್ನು ಸಬಲಗೊಳಿಸುತ್ತವೆ. ಕೃಷಿ ಉತ್ಪಾದಕತೆ ಮತ್ತು ಗ್ರಾಮೀಣ ಪ್ರದೇಶದ ರೈತರ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದರು. ಅಲ್ವೇ ಸರ್ ಕೊಡಕ್ಕೆ ಬರೋದು, ನೀವೆಲ್ಲರೂ ಸೇರಿರಿ ಸರ್. ನಮ್ಮ ಸಾಹೇಬರು ಬುದ್ಧಿವಂತರು ಇದ್ದಾರೆ. ಇಲ್ಲ ಯಾವ್ದಾನ ಕಪ್ಪು ಸಿಕ್ಕೈತೆ ಸರ್ ನಮ್ಮ ಸಾಹೇಬರಿಗೆ. ಸಾಹೇಬರು ಸೀನಿಯರ್ ಮಿನಿಸ್ಟರ್, ಅವರು ಹಿರಿಯರು ಇದ್ದಾರೆ. ಇದು ಮುಂದೆ ಕ್ಯಾಬಿನೆಟ್ ಬರ್ಬೋದು, ಆದರೆ ಅದಕ್ಕೆ ತೀರ್ಮಾನ ತೆಗೆಯುವಂಥ ಶಕ್ತಿ ನನಗಿಲ್ಲ. ಸ್ವಲ್ಪ ಲೈವಲ್ಲೇ ನಮಗೆ ಜನರೇಟ್ ಆಗ್ತಿರೋದು ಸೊ ಇದೆಲ್ಲ ಈ ಥರದ್ದು ಪ್ಯಾನಲ್ಸ್ ಇದೆ. ಈ ಪ್ಯಾನಲ್ಸ್ ಬರ್ತಕ್ಕಂಥದ್ದು ಇನ್ವರ್ಟರ್ ಕನೆಕ್ಟ್ ಮಾಡ್ತಾರೆ. ಇನ್ವರ್ಟರಿಂದ ಇದೆಲ್ಲ ಟ್ರಾನ್ಸ್ಫಾರ್ಮರ್ಗೆ ಹೋಗುತ್ತೆ. ಟ್ರಾನ್ಸ್ಫಾರ್ಮರಿಂದ ಬ್ರೇಕರ್ಸ್ ಮತ್ತು ನಮ್ಮ ಬ್ರೇಕರ್ ದೊಡ್ಡ ಸಬ್ಸ್ಟೇಷನ್ ಹೋಗುತ್ತೆ. ಟೆಸ್ಕಾಂ ಗ್ರಿಡ್. ಈ ದೊಡ್ಡ ಸಬ್ಸ್ಟೇಷನ್ ಎಷ್ಟು 4 ಕಿಲೋಮೀಟರ್ ದೂರ ಇದೆಯಾ ಸರ್? 2.2 ಇದೆ ಸರ್. ಅಲ್ಲಿ 4 ಕಿಲೋಮೀಟರ್ ಸರ್. ಇಲ್ಲಿ 2.2. ನೀವು ಈಗ ಮಾಡಿರ್ತಕ್ಕಂಥದ್ದು ಪ್ಯಾನಲ್ಸ್. ಪ್ಯಾನಲ್ಸ್ ಆದ ನಂತರ ಇನ್ವರ್ಟರ್ಸ್. ಹೌದು ಸರ್. ಇನ್ವರ್ಟರ್ಸ್ ಆದ ನಂತರ ಟ್ರಾನ್ಸ್ಫಾರ್ಮರ್ ಪ್ಯಾನಲ್, ಇಲ್ಲಿ ಎಸ್ಟಿ ಪ್ಯಾನಲ್, ಬ್ರೇಕರ್ಸ್. ಬ್ರೇಕರ್ಸ್ ಆದ ನಂತರ ಅಲ್ಲಿ ಟ್ರಾನ್ಸ್ಮಿಷನ್ ಲೈನ್ ಒಂದು ಕನ್ಸ್ಟ್ರಕ್ಟ್ ಮಾಡಿದೆ ಸರ್. ಟ್ರಾನ್ಸ್ಮಿಷನ್ ಲೈನ್ ಕೂಡ ನೀವೇ ಮಾಡಿದ್ದೀವಿ. ಹೌದು ಸರ್. 2.2 ಕಿಲೋಮೀಟರ್ಸ್. 11 KV ಡಬಲ್ ಸರ್ಕ್ಯೂಟ್. ಟೋಟಲ್ ಇದು 6.5 ಮೆಗಾವಾಟ್ ಪ್ಲಾಂಟ್ ಸರ್. 1350 ಪಂಪ್ ಸೆಟ್ಸ್ಗೆ ಇದು ಇಲ್ಲಿಂದ ಹೋಗ್ತದೆ. ಹೌದು ಸರ್. ಈಗ ಎಷ್ಟು ಐವತ್ತು ಸ್ಟಾರ್ಟ್ ಮಾಡಿ ಸರ್? ಇದು 2 ಮಂತ್ಸ್ ಆಯಿತು ಸರ್. 2 ಮಂತ್ಸ್ ಆಗಿ. ಏನು ಪ್ರಾಮಿಸ್ ಏನು ಹೇಳ್ತಾರೆ? ಪ್ರಾಮಿಸ್ ಇದ್ದಾರಾ? ಇದಾದ್ಮೇಲೆ ಪರವಾಗಿಲ್ಲ ಅಂತ ಏನರ್ಥ? ಸರ್ ಮಧ್ಯರಾತ್ರಿಗೆ ಕೊಡ್ತಾ ಇದ್ದಾರೆ ಸರ್. ಮಧ್ಯರಾತ್ರಿ ಆಗಲೂ ಹೊತ್ತು ಕೊಡ್ಲಿಕ್ಕೆ ಇದು ಮಾಡಿರ್ಬೇಕು, ಗೊತ್ತಾಯ್ತಲ್ಲ? ಇದು ಆದ್ರೆ 3 hours ಕೊಡ್ತಾ ಇದ್ದಾರೆ ಸರ್. ಈಗ ಅದು ಯಾಕೆ 3 hours ಎಷ್ಟು ಹೊತ್ತು? ಇದು 2 ಆಗಿದೆ, ಜನವರಿ 2. ಪೈಪ್ ಲೈನ್ ಎಷ್ಟಿದೆ ಸರ್? ಇನ್ನು ಅನದರ್ 2 are ಸರ್. ಬಾಕಿ ಇನ್ನೂ ಇಲ್ವಾ? ಸರ್ ಇನ್ನು ಕೊರಟಗೆರೆ ತಾಲೂಕು ನಾಟೆಡ್ ಕಮೆನ್ಸ್ ಸರ್ ಫ್ರಮ್ ಮೆಗಾ ಇಂಜಿನಿಯರಿಂಗ್. ಒಟ್ಟಿಗೆ ಲ್ಯಾಂಡ್ ಐಡೆಂಟಿಫೈಡ್ ಸರ್. ಲ್ಯಾಂಡ್ ಐಡೆಂಟಿಫೈಡ್ ಎಲ್ಲ ಕೊಟ್ಟಾಗಿದೆ. ಆ ವಿದ್ಯುತ್ ಬಳಕೆಗೆ ತಕ್ಕಂತೆ ನಿಮ್ಮ ಕೆಪಾಸಿಟಿಯನ್ನು ಇಲ್ಲಿ ಮಾಡಿದರೆ ಅದಕ್ಕೆ ನಾವು 30% ಸಬ್ಸಿಡಿ ಕೊಡ್ತೀವಿ. ಹಾಗಾಗಿ ಏನಾಗಿದೆ ಅಂದರೆ ನಾವು ಇಲ್ಲಿ ನೀರಾವರಿ ಪಂಪ್ ಸೆಟ್ಸ್ ಎಷ್ಟಿದೆ ಅದಕ್ಕೆ ತಕ್ಕಂತೆ ಮಾತ್ರ ಮಾಡಬೇಕು. ಮಾಡ್ಬೋದು. ಸರ್ಕಾರ ಸಬ್ಸಿಡಿ ಸಬ್ಸಿಡಿ ಮಾಡಬೇಕಾಗಿಲ್ಲಲ್ಲ ಇವರು. ಸಿ ಕುಸುಮ್ ಸಬ್ಸಿಡಿ ಇವ್ರು ಏನು ಮಾಡ್ತಾರೆ? ರೇಟ್ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ತಾರೆ. ಸಬ್ಸಿಡಿ ಬರೋದೇ ಇಲ್ಲ. ತಾರೀಫ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇದೆಲ್ಲ ಚೈನೀಸ್ ಇದಿಲ್ಲ ಸರ್. ಇಂಡಿಯನ್ ಇವರು ಇದರಲ್ಲಿ ಇದೇ ಮಾಡಿ ಇಂಡಿಯಾ ಮಾಡಬೇಕು ಕಂಡೀಷನ್. ಇಲ್ಲ ಇದರಲ್ಲಿ ಡೊಮೆಸ್ಟಿಕ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೋಡಿ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಾನೇನು ಯೋಚನೆ ಮಾಡಿದೆ, ನೋಡಿದ ಕೂಡಲೇ ಅಪ್ರಿಸಿಯೇಟ್ ಮಾಡ್ತಾರೆ ಅಂತ ಯೋಚನೆ ಮಾಡಿದೆ. ಅಪ್ರಿಸಿಯೇಟ್ ಮಾಡೋದು ಸರ್. ಅದರ ಜೊತೆಗೆ ಇದೊಂದು ಅದ್ರ ಜೊತೆ ನೆಗೆಟಿವ್ ಯಾಕೆ ನೋಡ್ರಿ? ಆರೋಗ್ಯ ಒಳ್ಳೆಯದು. ಎರಡು ಇದ್ದೇ ಇರ್ತದೆ. ನಾವು ಯಾವುದೇ ಸಮಸ್ಯೆ ಬಂದರೂ ಫೇಸ್ ಮಾಡಬೇಕಲ್ಲ. ನಾವು ರೈತರಿಗೆ ಒಳ್ಳೆಯದು ಮತ್ತು ಬೇರೆಯವರಿಗೂ ಸಮೇತ ಪಂಚಾಯತ್ ರಾಜ್ ಯಾರಿಗೆ ಕೊಡ್ತಾ ಇರೋದು, ರೈತರಿಗೆ ತಾನೇ ಇದು ಗ್ರಾಮಾಂತರ ಪ್ರದೇಶದ ಕೊಡ್ತಾ ಇರೋದು. ಈಗ ಅಲ್ಲಿ ಅವರು ಪಂಚಾಯತ್ದು ಫೈನಾನ್ಸ್ ಇದು ಸ್ವಲ್ಪ ಕಷ್ಟದಿಂದ ಅವ್ರು ಸ್ವಲ್ಪ ಕೊಡೋದಕ್ಕೆ ಇದು ಮಾಡ್ತಾರೆ. ಅವರಿಗೂ ಸಮೇತ ಹೇಳ್ತಾ ಇದ್ದೀವಿ, ಅವರು ಸಮೇತ ಪಂಚಾಯತ್ನಲ್ಲಿ ಸೋಲಾರ್ ಮಾಡಿಬಿಟ್ರೆ ಅವರಿಗೂ ಸಮೇತ ಕಡಿಮೆ ಇದರಲ್ಲಿ ಅವ್ರಿಗೆ ಕರೆಂಟ್ ಸಿಗ್ತದೆ. ರಾಜ್ಯದಲ್ಲಿ ಮತ್ತೆ ಎಲ್ಲೆಲ್ಲಿ ಕಡೆ ಸೋಲಾರ್ ಪ್ಲಾಂಟ್ ಆಗುವಂಥದ್ದು ಎಲ್ಲ ಕಡೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಇದರಲ್ಲಿ ಯಾವುದೋ ಸಬ್ಸ್ಟೇಷನಲ್ಲಿ ಸಮೇತ ಮಾಡಲಿಕ್ಕೆ ಕರಾವಳಿಯಲ್ಲೂ ಕೂಡ
ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಅವಶ್ಯಕತೆ ಇದೆ, ರೇಡಿಯೇಷನ್ ಎಲ್ಲಿದೆ ಅಲ್ಲೆಲ್ಲ ಮಾಡ್ತಾರೆ. ಆದರೂ ಕೂಡ ಗ್ರಿಡ್ ಹೋಗಿ ಗ್ರಿಡ್ಡಿಂದ ಬರ್ಬೇಕಾಗಿತ್ತು. ಈಗ ಏನಾಗಿದೆ ಅಂತಂದರೆ ಇಲ್ಲಿ ಏನು ಪವರ್ ಸಪ್ಲೈ ಆಗುತ್ತೆ ಅದು ಇಮಿಡಿಯೇಟಾಗಿ ರೈತರಿಗೆ ರವಾನೆ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೂ ಪವರ್ ಬರೋದ್ರಿಂದ ಅದು ಸ್ಟೆಬಿಲೈಸ್ ಪವರ್ ಬರುತ್ತೆ, ಕ್ವಾಲಿಟಿ ಪವರ್ ಬರುತ್ತೆ. ಅದರಿಂದ ಭಾಳ ಹೆಲ್ಪ್ ಆಗ್ತದೆ ರೈತರಿಗೆ. ಈ ಸಿಸ್ಟಮ್ ಇದೆಯಲ್ಲ ಇದು ಇಡೀ ರಾಜ್ಯಾದ್ಯಂತ ನಮ್ಮ ಸರ್ಕಾರ ಮಾಡಿದೆ. ಇವತ್ತು ಪ್ರಾರಂಭಿಕವಾಗಿ ಶಿರಾದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಈಗ ಇನ್ನೂ ಲ್ಯಾಂಡ್ ಇದೆ, ಇವತ್ತು ಸ್ಪೇರ್ ಲ್ಯಾಂಡ್ ಇದೆ, ಅಡಿಷನಲ್ ಕೆಪಾಸಿಟಿನೂ ಕೂಡ ಮಾಡ್ಬೋದು. ಅಡಿಷನಲ್ ಕೆಪಾಸಿಟಿ ಮಾಡಿ ಅದು ಇನ್ನೊಂದು ಯೋಜನೆ ಸಪ್ಲೈ ಮಾಡೋಕೆ ಮಾಡ್ಬೋದು. ಅದೊಂದು ಅಡ್ವಾಂಟೇಜ್ ರೈತರಿಗೆ ಯಾವ ರೀತಿ ಅಂತ ಬೇರೆ ಬೇರೆ ಕಡೆ ಅಲ್ಲ. ಈಗ ನಾವು ಇನ್ನೊಂದು ಚಿಕ್ಕಬಾಣಗೆರೆ ಸಬ್ಸ್ಟೇಷನ್ ಇದೆ. ಪವರ್ ಸಪ್ಲೈ ಬೆಳಿಗ್ಗೆ ಇವತ್ತು ರೈತರಿಗೆ ಸಿಗೋದು 8 ಗಂಟೆ 7 ಗಂಟೆ 8 ಗಂಟೆ ಪವರ್ ಸಿಗೋದು ಇದು ಒಂದೇ ಮಾರ್ಗದಲ್ಲಿ, ಇನ್ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ. ಇದರಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗೊಳಕ್ಕೆ ಅವಕಾಶ ಇದೆ. ಸೊ ಇದರಲ್ಲಿ ಡಬಲ್ ಅಡ್ವಾಂಟೇಜ್ ಇವರು ಮತ್ತು ಯೋಜನೆ ಎಷ್ಟು ಗಂಟೆಯಿಂದ ಸೈಕ್ಲೋನ್ ಬಿಡ್ಬೇಡಪ್ಪ. ಬಿಸಿಲು ಇರುವಾಗ ಸೈಕಲ್ ಮೋಡ ಗಿಡ ಬಂದುಬಿಟ್ರೆ ಆಗ ಕೊಡ್ಲಿಕ್ಕೆ ಆಗೋದಿಲ್ಲ. ಮೋಡ ಬಂದರೆ ನೀವು ಮಳೆ ಗಿಡ ಬಂದುಬಿಟ್ರೆ ನಿಮ್ಮ ಬೇಡಿಕೆ ಕಡಿಮೆ ಇರ್ತದೆ. ಈಗ 8 ಗಂಟೆಯಿಂದ ಬೇಕಾದ್ರೆ ಕೊಡು, 9 ಗಂಟೆಯಿಂದ 7 ಅವರ್ಸ್ ಕೊಡಲಿಕ್ಕೆ ನಾವು ಮಾಡ್ತೀವಿ. ಕಂಟಿನ್ಯೂಸ್ ಬರ್ತದೆ. ಮೊದಲು ಏನಾಗ್ತಾ ಇತ್ತು, ಒಂದೊಂದು ಫೀಡರು ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಕೆಲವರು ನಮಗೆ ಫಾರ್ಮರ್ಸ್ ಹೇಳ್ತಾ ಇದ್ರು ಕಂಟಿನ್ಯೂಸ್ ಕೊಡಬೇಡಿ, ನಿಮಗೆ ನಮ್ಮ ಬೋರ್ವೆಲ್ಲಲ್ಲಿ ನೀರು ರೀಚಾರ್ಜ್ ಆಗಬೇಕು ಅಂತೆಲ್ಲ ಹೇಳ್ಬಿಟ್ಟು ಆ ಥರ. ಇದರಲ್ಲಿ ಏನಿಲ್ಲ, ಇದು ಕಂಟಿನ್ಯೂಸ್ ಬರ್ತದೆ. ಬೇಕಾದ್ರೆ ಆನ್ ಮಾಡ್ಕೋಬೋದು. ಕಂಟಿನ್ಯೂಸ್ ಕೊಡ್ತಾರೆ ಸರ್, ರಾತ್ರಿ ಹೊತ್ತು ಬೇಡ. ರಾತ್ರಿ ಹೊತ್ತಿಲ್ಲ, ಇದು ರಾತ್ರಿ ಹೊತ್ತು ಇಲ್ಲಿ ಉತ್ಪಾದನೆ ಆಗೋದಿಲ್ಲ. ಇದು ಸಣ್ಣ ಇರುವಾಗ ಮಾತ್ರ ಉತ್ಪಾದನೆ ಆಗೋದು. ರಾತ್ರಿ ಹೊತ್ತು ಕೊಡ್ತೀರಾ ನೀವು? ಸರ್ ಡೇ ಟೈಮೇ ಕೊಡ್ತಾ ಇದ್ದೀವಿ ಸರ್. ಡೇ ಟೈಮ್ ಬಿಕಾಸ್ ಆಫ್ ಕ್ಲೌಡಿ ಇದು ವೆದರ್ ಆಗಿ ಒಂದು 2-3 ದಿವಸ ಇದಾಯ್ತಲ್ಲ ಅವಾಗ ರಾತ್ರಿ ಕಂಪೆನ್ಸೇಟ್ ಮಾಡಿದ್ದಾರೆ. ಅದು ಬಿಟ್ಟರೆ ನಮಗೆ ಡೇ ಟೈಮ್ ಕೊಡಲಿಕ್ಕೆ ಸಫಿಷಿಯೆಂಟ್ ಪವರ್ ಜನರೇಟ್ ಆಗಿ ಇಲ್ಲಿ ಇಂಜೆಕ್ಟು ಮಾಡ್ತಾ ಇದ್ದೀವಿ. ಡೇ ಟೈಮೇ ಕೊಡ್ತೀವಿ ಸರ್. ಈಗ ಮಳೆ ಬಂದು ಮೋಡ ಇರುವಾಗ ಇದು ಜಾಸ್ತಿ ವರ್ಕ್ ಆಗುತ್ತೆ. ಆ ಟೈಮಲ್ಲಿ ಮಾತ್ರ ಕೆಲವೊಂದು 2-3 ಅವರ್ಸ್ ರಾತ್ರಿ ಮಾಡಿ ರಾತ್ರಿ ಬೇಕಾದ್ರೆ ಮಾಡ್ಬೋದು. ಅಥವಾ ಇದೆಲ್ಲ ಡೇ ಟೈಮಲ್ಲೇ ಬರುತ್ತೆ ಸರ್. ಇಲ್ಲಿ ಇರುವಂಥ 1350 IP ಸೆಟ್ಸಿಗೆ ಸರ್ ನಾವು ಡೇ ಟೈಮೇ ಕೊಡುವ ವ್ಯವಸ್ಥೆ. ಓಕೆ, ಅದನ್ನ ಮಾಡಿದ್ದೀವಲ್ಲ. ಇದು ಹೊಸ ಇದು ನಮ್ಮ ಸರ್ಕಾರ ಬಂದ ಮೇಲೆ ಇದು ಸ್ಟಾರ್ಟ್ ಮಾಡಿದ್ರು. ನಮ್ಮ CM ಸಿದ್ದರಾಮಯ್ಯಜಿಯವರು ಇನಿಷಿಯೇಟಿವ್ ತಗೊಂಡಿದ್ದಾರೆ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮ MLA ಅವರು ನೋಡಿ ಫಸ್ಟು ಆಗಿದೆ ನಿಮ್ಮ ಸಿರಾ ಕಾನ್ಸ್ಟಿಟ್ಯೂನ್ಸಿಗೆ. ಹೀಗಾಗಿ ಬರ್ತಾ ಇದೆ. ಅದನ್ನ ಎಲ್ಲ ಮಾಡ್ತಾ ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. 3000 ಮೆಗಾವಾಟ್ ಮಾಡ್ತಾ ಇದ್ದೀವಿ ನಾವು. ಎಲ್ಲ ಫಾರ್ಮರ್ಸಿಗೆ ಅವ್ರಿಗೆ ಅಲ್ಲಿಯೇ ನಿಮಗೆ ಬರ್ತದೆ ಕರೆಂಟ್, ಅಲ್ಲಿಯೇ ಉತ್ಪಾದನೆ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಇದು ಫಾರ್ಮರ್ಸಿಗೆ ಭಾರಿ ಅನುಕೂಲ ಆಗ್ತದೆ. ಪ್ಲಸ್ಸು ನಾವು ಗೌರ್ಮೆಂಟ್ ಸಬ್ಸಿಡಿ ಸಮೇತ ಕಡಿಮೆ ಆಗ್ತಾ ಇದ್ದು ಬಂದ ಮೇಲೆ. ಯಾಕಂದರೆ ಬಿಟ್ಟರೆ ಇದು 3 ರೂಪಾಯಿ 17 ಪೈಸೆ ಆ ಥರ ರೇಟು ಕಡಿಮೆಯಲ್ಲಿ ಅವ್ರು ಕಾಂಟ್ರಾಕ್ಟ್ರವರು ಇದು ಮಾಡ್ತಾರೆ, ನಾವು ಪರ್ಚೇಸ್ ಮಾಡ್ತೀವಿ ಅವರು. ಅದರಿಂದ ರೇಟು ಸಮೇತ ನಿಮಗೆ ಸಬ್ಸಿಡಿ ಕೊಡ್ತೀವಲ್ಲ, ನಾವು ಫ್ರೀ ಕೊಡ್ತೀವಲ್ಲ. ಹಾಗೇನಾಯಿತು, ಗೌರ್ಮೆಂಟಿಗೆ 6 ರೂಪಾಯಿ 7 ರೂಪಾಯಿ 8 ರೂಪಾಯಲ್ಲಿ ಕೊಡಬೇಕಾಗಿತ್ತು. ಇದು ಬಂದ ಮೇಲೆ ಗೌರ್ಮೆಂಟಿಗೆ ಸಮೇತ ಅರ್ಧದಲ್ಲಿ ಬರುವಂಥ ಕೆಲಸ ಮಾಡ್ತಾ ಇದ್ವಿ. ಗೌರ್ಮೆಂಟಿಗೆ ಸಮೇತ ಅನುಕೂಲ ಆಗ್ತದೆ. ಆ ಥರ ಒಳ್ಳೆಯ ಒಂದಿದ್ದು. ಪ್ಲಸ್ಸು ನಮಗೆ ಟ್ರಾನ್ಸ್ಮಿಷನ್ ಲಾಸ್ ಇರುತ್ತಿಲ್ಲ. ದೂರದಿಂದ ಬಂದುಬಿಟ್ರೆ ಅಲ್ಲಿಂದ ಮರ ಗಿರ ಬಿದ್ದುಬಿಟ್ರೆ ಎಲ್ಲ ಮಾಡಿಬಿಟ್ಟು ಈಗ ಪವರ್ ಕಟ್ಟು ಭಾಳಷ್ಟು ಕಡಿಮೆ. ಇದು ಪವರ್ ಕಟ್ ಬರೋದೇ ಇಲ್ಲ. ಅದನ್ನು ಆ ಥರ ಮಾಡ್ತಾ ಇದ್ದೀವಿ. ಗೊತ್ತಾಯ್ತು. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಪವರ್ ಕೊಡೋದಕ್ಕೆ ಏನೂ ತೊಂದರೆ ಇಲ್ಲ. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ರೈತರಿಗೆ ರಾತ್ರಿ ಹೊತ್ತು ಕೊಡೋರು. ಇದು ಬಂದಿದ್ದರಿಂದ ರಾತ್ರಿ ಹೊತ್ತು ಕೊಡೋ ಪ್ರಶ್ನೆ ಬರೋದೇ ಇಲ್ಲ. ಬೆಳಿಗ್ಗೆ 7 ಗಂಟೆ ಕರೆಂಟ್ ಕೊಟ್ಟರೆ ಸಾಕು ರೈತರಿಗೆ. ಅಷ್ಟೇ ಬರೋದು. ನಿರಂತರ ಕೊಟ್ಟರೆ ಸಾಕು ನಮ್ಗೆ. ಅದಪ್ಪ ಅಂತ ತಿಳ್ಕೊಳ್ಳಿ. ನಿರಂತರ ಅನ್ನೋದಕ್ಕೆನಾಗ ಪವರ್ ಫ್ಲಕ್ಚುಯೇಷನ್ ಇಲ್ದಂಗೆ ವೋಲ್ಟೇಜ್ ಕರೆಕ್ಟಾಗಿ ಬರುತ್ತೆ. ವೋಲ್ಟೇಜ್ ಹೆಚ್ಚು ಕಮ್ಮಿ ಆದಾಗ ಮೋಟ್ರ್ ಸುಡೋವು. ಈಗ ಮೋಟ್ರ್ ಸುಡೋದು ಇನ್ನೊಂದು ಪ್ರಶ್ನೆ ಬರೋದೇ ಇಲ್ಲ. ಈಗ ಇಲ್ಲೇ ಜನರೇಷನ್ ಆಗ್ತಾ ಇರೋದು, ಇಲ್ಲೇ ಜನರೇಷನ್ ಆಗುತ್ತೆ, ಇಲ್ಲೇ ಕೊಡ್ತಾರೆ. ಸರಿ.
ಈ ಪ್ರೈಮರಿ ಲೈನು 1970 ಹಾಕಿರೋದು ಸರ್, ಅವ್ರು ಸ್ಟ್ರೆಂತ್ ಕಳ್ಕೊಂಡಿದ್ದೇವೆ ಸರ್, ಅಂದ್ರೆ ಕರೆಂಟ್ ಪಾಸ್ ಆಗಲ್ಲ ಸರ್, ಅವ್ರು ಲೈನ್ಗಳು ಚೇಂಜ್ ಮಾಡಬೇಕು ಸರ್, ವೋಲ್ಟೇಜ್ ಪಾಸ್ ಆಗ್ತಾ ಇಲ್ಲ ಸರ್. ಒಂದು ಸ್ಟ್ರಿಂಗ್ ಅಲ್ಲಿ ಎಷ್ಟು ಪ್ಯಾನಲ್ಸ್ ಹಾಕಿದ್ದೀರಾ ಸರ್? 30 ಪ್ಲಸ್ 56 ಪ್ಯಾನಲ್ ಬರ್ತದೆ ಸರ್ ಒಂದು ಸ್ಟ್ರಿಂಗ್. ನಿಮಗೆ ಈ ಸಬ್ಸ್ಟೇಷನ್ ಕೆಪಾಸಿಟಿ 2.4 ಮೆಗಾವಾಟ್ ಅಲ್ಲ, ಸಬ್ಸ್ಟೇಷನ್ ಕೆಪಾಸಿಟಿ ಜಾಸ್ತಿ ಇದೆ ಸರ್, ಬಟ್ ಮತ್ತೆ ಕಡಿಮೆ ಯಾಕೆ ಮಾಡಿದ್ದು ಸರ್ ಏನಾಗುತ್ತೆ ಅಂದ್ರೆ ಸರ್, ಒಂದು ಪ್ಯಾನಲ್ ಕೆಪಾಸಿಟಿ, ಇನ್ನೊಂದು ಅವರ ಇನ್ವರ್ಟರ್ ಕೆಪಾಸಿಟಿ ಆದ್ಮೇಲೆ ಟ್ರಾನ್ಸ್ಮಿಷನ್ ಕೆಪಾಸಿಟಿ, ಈ ಮೂರು ಕೆಪಾಸಿಟಿ ಇಲ್ಲ ಅಂದ್ರೆ ನೀರಾವರಿ ಕರ್ನಾಟಕದಲ್ಲಿ 3000 ಮೆಗಾವಾಟ್ ಅಲ್ಲಿ ಫಸ್ಟ್ ಇದಾಗಿದ್ದು ಜಯಚಂದ್ರ ಅವ್ರ ಕಾನ್ಸ್ಟಿಟ್ಯೂನ್ಸಿ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಯಾರು ಲೋಕಲ್ ಇಂಜಿನಿಯರ್ ಯಾರು